ವರರುಚಿ ಕಥೆ ಕಥಾಸರಿತ್ಸಾಗರದಿಂದ ಭಾಗ 1 ಮತ್ತು ಮುಂದುವರಿಕೆ. ಕೌಶಾಂಬಿ ಎಂಬ ಮಹಾನಗರದಲ್ಲಿ ಸೋಮದತ್ತ ಎಂಬ ಬ್ರಾಹ್ಮಣ ಮತ್ತು ಅವರ ಪತ್ನಿ ವಾಸುದತ್ತರ ಮನೆಗೆ ಒಂದು ಮಗು ಜನಿಸಿತು. ಆ ಮಗುವೇ ವರರುಚಿ. ಆದರೆ ದುರ್ಭಾಗ್ಯವಶಾತ್ ವರರುಚಿ ಬಾಲ್ಯದಲ್ಲಿಯೇ ತನ್ನ ತಂದೆಯನ್ನು ಕಳೆದುಕೊಂಡನು. ತಾಯಿ ತನ್ನ ಮಗನನ್ನು ತುಂಬಾ ಕಷ್ಟಪಟ್ಟು ಬೆಳೆಸಿದಳು. ಒಂದು ದಿನ ಇಬ್ಬರು ಬ್ರಾಹ್ಮಣ ಪಂಡಿತರು ಅವರ ಮನೆಗೆ ಬಂದು ತಂಗಿದರು. ಬಾಲಕ ವರರುಚಿಯ ಅದ್ಭುತ ಸ್ಮರಣ ಶಕ್ತಿಯನ್ನು ಕಂಡು ಅವರು ಆಶ್ಚರ್ಯಚಕಿತರಾದರು. ಒಂದು ಬಾರಿ ಕೇಳಿದ ವಿಷಯವನ್ನೇ ಅವನು ಅಕ್ಷರಶಃ ಪುನಃ ಹೇಳುತ್ತಿದ್ದ. ಆ ಪಂಡಿತರು ವ್ಯಾಡಿ ಮತ್ತು ಇಂದ್ರದತ್ತ ತಮ್ಮ ಜೀವನದ ಕಥೆಯನ್ನು ಹೇಳಿ ವರರುಚಿಯೇ ತಮ್ಮ ಹುಡುಕಾಟದ ವಿದ್ಯಾರ್ಥಿ ಎಂದು ತಿಳಿದುಕೊಂಡರು. ತಾಯಿ ಅನುಮತಿ ನೀಡಿ ಅವರು ವರರುಚಿಯನ್ನು ತಮ್ಮ ಜೊತೆ ಪಾಟಲಿಪುತ್ರಕ್ಕೆ ಕರೆದುಕೊಂಡು ಹೋದರು. ಭಾಗ 2 ವರರುಚಿ ಮತ್ತು ಗುರುವರಶರ ಭೇಟಿ. ಪಾಟಲಿಪುತ್ರ ನಗರಕ್ಕೆ ತಲುಪಿದ ನಂತರ ಅವರು ವರಶ ಎಂಬ ಬ್ರಾಹ್ಮಣನ ಮನೆಯನ್ನು ಹುಡುಕಿದರು. ಆ ಮನೆ ತುಂಬಾ ಜರ್ಜರಿತವಾಗಿತ್ತು. ಒಳಗೆ ವರಶರು ಧ್ಯಾನದಲ್ಲಿ ತಲ್ಲೀನರಾಗಿದ್ದರು. ವ್ಯಾಡಿ ಮತ್ತು ಇಂದ್ರದತ್ತರು ವರರುಚಿಯನ್ನು ಪರಿಚಯಿಸಿದರು. ವರಶರು ಬಾಲಕನನ್ನು ಪರೀಕ್ಷಿಸಲು ಒಂದು ಕಠಿಣವಾದ ಶಾಸ್ತ್ರವನ್ನು ಓದಿದರು. ವರರುಚಿ ಅದನ್ನು ಒಂದೇ ಬಾರಿ ಕೇಳಿ ಅಕ್ಷರಶಃ ಪುನಃ ಹೇಳಿದನು. ಅದು ಕಂಡು ವರಶರು ಬಹಳ ಸಂತೋಷಪಟ್ಟರು. ಇವನೇ ದೇವರು ಹೇಳಿದ ವಿದ್ಯಾರ್ಥಿ ಎಂದು ಅವರು ಹೇಳಿದರು. ಅದರ ನಂತರ ವರಶರು ತಮ್ಮ ಸಂಪೂರ್ಣ ಜ್ಞಾನವನ್ನು, ವ್ಯಾಕರಣ, ವೇದಗಳು, ಶಾಸ್ತ್ರಗಳು ಎಲ್ಲವನ್ನೂ ವರರುಚಿಗೆ ಬೋಧಿಸಿದರು. ವರರುಚಿ ತನ್ನ ಅದ್ಭುತ ಸ್ಮರಣ ಶಕ್ತಿಯಿಂದ ಎಲ್ಲವನ್ನೂ ಶೀಘ್ರವಾಗಿ ಅರ್ಥ ಮಾಡಿಕೊಂಡನು. ಕೆಲವು ವರ್ಷಗಳಲ್ಲಿ ಅವನು ಮಹಾಪಂಡಿತನಾದನು. ಭಾಗ 3 ವರರುಚಿಯ ಮಹಿಮೆ. ವರರುಚಿ ನಂತರ ತನ್ನ ಗುರುಗಳ ಕೀರ್ತಿಯನ್ನು ದೇಶದೆಲ್ಲೆಡೆ ಹರಡಿದನು. ಅವನು ವ್ಯಾಕರಣ ಶಾಸ್ತ್ರದಲ್ಲಿ ವಿಶೇಷ ಪರಿಣತಿ ಗಳಿಸಿದನು. ಅವನ ಹೆಸರು ಎಲ್ಲೆಡೆ ಪ್ರಸಿದ್ಧಿಯಾಯಿತು. ರಾಜರು, ಪಂಡಿತರು, ವಿದ್ಯಾರ್ಥಿಗಳು ಎಲ್ಲರೂ ಅವನನ್ನು ಗೌರವಿಸಿದರು. ಅವನು ಕೇವಲ ಜ್ಞಾನಿಯಾಗಿರಲಿಲ್ಲ, ವಿನಯಶೀಲನೂ ಆಗಿದ್ದನು. ತನ್ನ ಗುರು ವರಶರನ್ನು ಎಂದಿಗೂ ಮರೆಯಲಿಲ್ಲ. ಭಾಗ 4 ಅಂತಿಮ ಸಂದೇಶ. ವರರುಚಿಯ ಜೀವನ ನಮಗೆ ಹಲವು ಪಾಠಗಳನ್ನು ನೀಡುತ್ತದೆ. ಶ್ರದ್ಧೆ ಮತ್ತು ಪರಿಶ್ರಮ ಇದ್ದರೆ ಏನು ಬೇಕಾದರೂ ಸಾಧಿಸಬಹುದು. ಗುರುಗಳ ಮಹತ್ವ ಅನನ್ಯ. ಜ್ಞಾನವು ವಿನಯದೊಂದಿಗೆ ಇರಬೇಕು. ದೇವರ ಕೃಪೆ ಸತ್ಯನಿಷ್ಠರ ಮೇಲೆ ಸದಾ ಇರುತ್ತದೆ. ಕಥೆಯ ನೀತಿ ಮೋರಲ್. ಸಾಧನೆಗೆ ಪ್ರತಿಭೆ ಮಾತ್ರ ಸಾಕಾಗದು. ಗುರುಗಳ ಮಾರ್ಗದರ್ಶನ, ಶ್ರಮ ಮತ್ತು ವಿನಯವೂ ಅಗತ್ಯ.